V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ 76ನೆಯ ಪ್ರಜಾಪ್ರಭುತ್ವ ದಿನ ಇಲ್ಲವೇ ಗಣತಂತ್ರ ದಿನ ಇಲ್ಲವೇ ಜನದಿನ ನಡೆದು ಮುಗಿದಿದೆ. ಜನವರಿ 26 ಸಂವಿಧಾನವನ್ನು ಸ್ವೀಕರಿಸಿ 76ನೇ ವರ್ಷ ಆಗಿದೆ. ಈ ಪ್ರಜಾಪ್ರಭುತ್ವದ ಗಣತಂತ್ರ ದಿನದಂದು ದಿಲ್ಲಿಯಲ್ಲಿ ಸಾರೆ ಜಹಾಂ ಸೆ ಅಚ್ಚಾ ಹಾಡು ಮತ್ತೊಮ್ಮೆ ಅನುರಣಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಬರೆದಂಥ ಹಾಡು ಇದು. ಸಾರೆ ಜಹಾಂ ಸೆ ಅಚ್ಚಾ ಯೇ ಹಿಂದೂಸ್ತಾ ಹಮಾರ ಹಮಾರ ಎನ್ನುವಂಥ ಹಾಡು ಹಿಂದೊಮ್ಮೆ ಬಹಳ ಪ್ರಸಿದ್ಧವಾದುದಾಗಿತ್ತು. ಈಗ ಕೂಡ ಅದಕ್ಕೆ ಜನವರಿ 26ರಂದಾದರೂ ಸ್ಥಾನ ಸಿಕ್ಕೇ ಸಿಗ್ತದೆ. ಹಾಗೂ ಈ ಪ್ರಜಾಪ್ರಭುತ್ವದ ಮಹತ್ವ ಏನಂತ ಹೇಳಿದ್ರೆ, ದಿಲ್ಲಿಯಲ್ಲಿರುವ ಹಳೆಯ ದಿಲ್ಲಿಯಲ್ಲಿರುವಂಥ ಕೆಂಪು ಕೋಟೆಯ ಲಾಹೋರ್ ಗೇಟ್ನಲ್ಲಿ ರಾಷ್ಟ್ರಪತಿಗಳು ಭಾರತದ ದೇಶಧ್ವಜವನ್ನು ಏರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಾಗೂ ಈ ಸಂಬಂಧದಲ್ಲಿ ಅತಿ ಮುಖ್ಯವಾಗಿ ನಡೆಯುವಂಥದ್ದು ಸೇನಾ ಪಡೆಗಳ ಪಥಸಂಚಲನ. ನಿನ್ನೆ ನಡೆದಂಥ ಪಥಸಂಚಲನದಲ್ಲಿ 3 ಸೇನೆಗಳು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆ 3 ಪಡೆಯವರು ಸೇರಿಕೊಂಡು ಒಂದೇ ಟ್ಯಾಬ್ಲೋವನ್ನು ಪ್ರದರ್ಶಿಸಿದ್ದರು ಎನ್ನುವಂತಹದ್ದು ವಿಶೇಷ. ಅದಕ್ಕಿಂತ ಮುಂಚೆ ಮುಖ್ಯವಾಗಿ ನಿನ್ನೆ ಪಥಸಂಚಲನದಲ್ಲಿ ನಾಯಿ ಸಂಚಾರ ಇತ್ತು. ಏನಪ್ಪ ಇದು ಪಥಸಂಚಲನದಲ್ಲಿ, ಸೈನಿಕ ಪಥಸಂಚಲನದಲ್ಲಿ ನಾಯಿ ಸಂಚಾರ ಅಂತ ಹುಬ್ಬೇರಿಸಬೇಡಿ. ರೋಬೋಟಿಕ್ ನಾಯಿಗಳು ಕೂಡ ನಿನ್ನೆಯ ಪ್ರಜಾಪ್ರಭುತ್ವ ದಿನದ ಪಥಸಂಚಲನದಲ್ಲಿದ್ದು ರೋಬೋಟಿಕ್ ನಾಯಿಗಳನ್ನು ಕೂಡ ಈಗ ಸೇನೆಯಲ್ಲಿ ಬಳಸಲಾಗ್ತಾ ಇದೆ. ಅದೇ ರೀತಿ ಈ ಸೇನೆಯ ಪಥಸಂಚಲನದ ವೇಳೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಏನಪ್ಪ ನಡೆಯಿತು? ಜನವರಿ 26ರಂದು ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯಪಾಲರು ದೇಶಧ್ವಜವನ್ನು ಹಾರಿಸಿ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಿನ್ನೆ ಬೆಂಗಳೂರಿನ ಬ್ರಿಗೇಡ್ಸ್ ಮೈದಾನದಲ್ಲಿ ಇದೇ ರೀತಿ ಭಾರತದ ಬಾವುಟವನ್ನು ಮೇಲೇರಿಸಿದಂಥ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮುಕ್ತವಾದ ಮುಕ್ತವಾಗಿ ಮುಕ್ತ ಕಂಠದಿಂದ ಕರ್ನಾಟಕದ ಸಿದ್ದರಾಮಯ್ಯನ ಸರಕಾರವನ್ನು ಹೊಗಳಿದ್ದಾರೆ. ಇದೇ ಮೊದಲ ಬಾರಿಗೆ ಇಷ್ಟೊಂದು ಮುಕ್ತವಾಗಿ ರಾಜ್ಯಪಾಲರು ಹೊಗಳಿದ್ದು. ಹಿಂದೆ ಸಾಮಾನ್ಯವಾಗಿ ವಿಧಾನಸಭೆಯ ಜಂಟಿ ಅಧಿವೇಶನವನ್ನು ಉದ್ಘಾಟಿಸುವಾಗ ರಾಜ್ಯಪಾಲರು ಸರಕಾರವೇ ಬರೆದುಕೊಟ್ಟ ಭಾಷಣವನ್ನು ಓದ್ತಾರೆ. ಅದರಲ್ಲಿ ಸರಕಾರವನ್ನು ಹೊಗಳುವ ಸ್ವಲ್ಪ ಅಂಶ ಇರ್ತದೆ. ಆದರೆ ಪ್ರಜಾಪ್ರಭುತ್ವ ದಿನದಂದು ಸರಕಾರ ಬರೆದುಕೊಟ್ಟ ಅಥವಾ ಬರೆದುಕೊಡುವ ಭಾಷಣ ಪಡೆಯಬೇಕು ಅನ್ನುವಂಥ ಯಾವುದೇ ನಿಯಮವಿಲ್ಲ. ರಾಜ್ಯಪಾಲರು ತನ್ನ ಭಾಷಣವನ್ನು ಮಾಡ್ತಾರೆ. ಈ ಭಾಷಣದಲ್ಲಿ ಅವರು ಹೇಳಿದಂಥ ಅತಿ ಮುಖ್ಯವಾದ ವಿಷಯವೆಂದರೆ, ಗ್ಯಾರಂಟಿಗಳಿಂದ ರಾಜ್ಯ ಅಥವಾ ದೇಶ ದಿವಾಳಿಯಾಗುತ್ತದೆ ಎನ್ನುವಂಥದ್ದು ಸುಳ್ಳು. ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಂದ ಅಭಿವೃದ್ಧಿಯಾಗಿರುವುದು ಮತ್ತು ಕರ್ನಾಟಕವು ಸುಭದ್ರ ಹಣಕಾಸು ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ಇಡೀ ದೇಶದಲ್ಲೇ GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ಆದುದರಿಂದ ಕರ್ನಾಟಕದ ಆರ್ಥಿಕತೆಯು ಗ್ಯಾರಂಟಿಗಳಿಂದ ಸುಭದ್ರವಾಗಿದೆ ಎನ್ನುವಂಥ ಮಾತನ್ನು, ಗ್ಯಾರಂಟಿಗೆ ಜೈ ಎನ್ನುವಂಥ ಮಾತನ್ನು ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದರು. ಇದೇ ವೇಳೆ ಇನ್ನೊಂದು ಚೋದ್ಯವೇನಪ್ಪ ನಡೆಯಿತು? ತಮಿಳುನಾಡಿನ ರಾಜ್ಯಪಾಲರು RN ರವಿ ಇದೇ ಸಮಯದಲ್ಲಿ ಅವರು ಹೇಳಿದ ಮಾತು ಸ್ವಲ್ಪ ಉಲ್ಟಾ ಪಲ್ಟಾ. ಏನಪ್ಪ ಹೇಳಿದರು RN ರವಿ? ತಮಿಳುನಾಡು ರಾಜ್ಯಪಾಲರಾದ RN ರವಿ ಹೇಳಿದ್ದು ಮುಖ್ಯವಾಗಿ, ತಮಿಳುನಾಡಿಗೆ ಸರ್ಕಾರಕ್ಕೆ ಸಾಕಷ್ಟು ಸಾಮರ್ಥ್ಯವಿದೆ, ಆದರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಕೆಲಸವನ್ನು ಅದು ಮಾಡುತ್ತಿಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ತಮಿಳುನಾಡಿಗೆ ರಾಜ್ಯಪಾಲರಾಗಿ ಬಂದಂದಿನ RN ರವಿ ಅವರು ಕೀಟಲೆ ಮಾಡುವುದರಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ, ವಿವಾದಕ್ಕೂ ಒಳಗಾಗಿದ್ದಾರೆ. ಒಮ್ಮೆ ಸುಪ್ರೀಂ ಕೋರ್ಟಿನಿಂದ ಮುಗಿಸಿಕೊಂಡಿದ್ದು ಆಗಿದೆ. ಈಗ ಮತ್ತೆ ಆ ರೀತಿಯಲ್ಲಿ ಕೆಟ್ಟದಾಗಿ ಮಾತನಾಡದೇ ಇದ್ದರೂ ಕೂಡ ಮಾತನಾಡುವಲ್ಲೂ ಬರೆದಿದ್ದರಿಂದ ಈಗ ಏನು ಹೇಳಿದ್ದಾರೆ? ತಮಿಳುನಾಡು ಸಾಮರ್ಥ್ಯವ ಇದ್ದರೂ ಕೂಡ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಇನ್ನು ಈ ಪ್ರಜಾಪ್ರಭುತ್ವ ಸಮಯದಲ್ಲಿ ಹೇಳಬೇಕಾದ ಮತ್ತೊಂದು ಮಾತು ಅಂತ ಹೇಳಿದರೆ, ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂಥ ಕುಂಭಮೇಳದಲ್ಲಿ ಕೆಲವು ಸಾಧುಗಳು ಗೀದುಗಳು ಎಲ್ಲ ಸೇರಿಕೊಂಡು
ಹಿಂದೂ ಸಂವಿಧಾನ ಎನ್ನುವುದನ್ನು ಒಂದು ಪಾಸ್ ಮಾಡಿಕೊಂಡಿದ್ದಾರೆ. ಭಾರತೀಯ ಸಂವಿಧಾನ ಇರುವಾಗ ಬೇರೆ ಯಾವುದೇ ಒಂದು ಸಂವಿಧಾನವನ್ನು ರಚಿಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗುತ್ತದೆ, ಕಾನೂನು ವಿರೋಧಿ ಕೃತ್ಯವಾಗುತ್ತದೆ. ಆದರೆ ಸಾಧುಗಳಿಗೆ ಯಾರು ಹೇಳಿದ್ದು? ಅವರು ಮಾಡಿದ್ದೇ ಕಾನೂನು, ಆಡಿದ್ದೇ ಆಟ. ಹಾಗಾಗಿ ಹಿಂದೂ ಕಾನೂನು ಅಂತ ಒಂದು ಮಾಡಿಕೊಂಡಿದ್ದಾರೆ. ಈ ಹಿಂದೂಗಳು ಹೇಳೋದಕ್ಕಿಂತ ಮುಂಚೆನೇ ಮುಸ್ಲಿಮರು ಭಾರತವನ್ನು ಹಿಂದೂಸ್ತಾನ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಹಿಂದೂಸ್ತಾನ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಆದರೂ ಕೂಡ ಅದನ್ನೆಲ್ಲ ಒಪ್ಪದೆಯವರು ಹಿಂದೂ ಸಂವಿಧಾನವೊಂದನ್ನು ರಚಿಸಿರುವುದಂತ ವಿಚಿತ್ರದಲ್ಲಿ ವಿಚಿತ್ರವಾಗಿದೆ. ಇದು ಸಂವಿಧಾನ ದ್ರೋಹಿ ಕೆಲಸವಾಗಿದೆ. ಇದರ ನಡುವೆ ಬೆಂಗಳೂರಿನ ಕೆಲವು BJP ಬೆಂಬಲಿಗ ಭೂಪರು ಏನಪ್ಪ ಹೇಳಿದ್ದಾರೆ ಮೊನ್ನೆ? ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ, ಜಗದೊಳಿರುವ ಜನರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ. ಏನು ಹೇಳಿದರು ಅವರು? ಮಾಂಸ ತಿನ್ನುವವರು ಯಾರೋ ಹಿಂದೂಗಳಲ್ಲ ಎಂದು ಹೇಳಿದರು BJPಯವರು ಬೆಂಗಳೂರಿನಲ್ಲಿ. ಮಾಂಸ ತಿನ್ನುವವರು ಯಾರು ಹಿಂದೂಗಳಲ್ಲ ಅಂತೇಳಿದರೆ ಏನರ್ಥ? ಭಾರತದಲ್ಲಿ 80% ಜನರು ಮಾಂಸ ತಿನ್ನುವವರೇ ಆಗಿದ್ದಾರೆ. ಹಾಗಾದರೆ ಇದು ಹಿಂದೂ ದೇಶ ಅಲ್ಲ ಅಂತ ಅವ್ರು ಹೇಳಿದಾಗ ಆಯ್ತು. ಅಥವಾ 80% ಮಾಂಸ ತಿನ್ನುವವರನ್ನು ನೀವು ಹಿಂದೂಗಳಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಇನ್ನೂ ಭಾಳ ಚೆನ್ನಾಗಿರ್ತದೆ. ಹೀಗೆ ತಲೆ ತಿರುಕ ಮಾತುಗಳನ್ನೆಲ್ಲ ಆಡೋರು ಎಲ್ಲ ಹೇಳ್ತದೆ. ಇವರ ಮಾತುಗಳಿಗೆ ನಗದೆ ಇನ್ನೇನು ತಾನೇ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಏನೋ ನಿಮಗೆ ಗೊತ್ತೇ ಇದೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಚಳವಳಿಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದ್ದು. ಇಂದು ಅದು ಎಲ್ಲಿದೆ ಅಂತೇಳಿದರೆ ಮಾವುನಲ್ಲಿದೆ. ಈ ಮಾವು ಎನ್ನುವಂಥದ್ದು ಬ್ರಿಟಿಷರ ಕಂಟೋನ್ಮೆಂಟ್ ಆಗಿತ್ತು. ಹಾಗೂ ಇದು ಈಗ ಮಧ್ಯಪ್ರದೇಶದಲ್ಲಿದೆ. ಆಗ ಮಧ್ಯಪ್ರದೇಶ ಎಲ್ಲ ಇರಲಿಲ್ಲ, ಅಲ್ಲಿ ಬೇರೆ ರಾಜಸತ್ತೆಗಳು. ಈ ಮಾವು ಎನ್ನುವಂಥದ್ದು ಬ್ರಿಟಿಷರ ಕಂಟೋನ್ಮೆಂಟ್ ಆಗಿತ್ತು. ಹಾಗೂ ಸಂವಿಧಾನ ರಚಿಸಿದ ಭೀಮರಾವ್ ಅಂಬೇಡ್ಕರ್ ಹುಟ್ಟಿದ್ದು ಇದೇ ಮಾವುನಲ್ಲಿ. ಆದ್ದರಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಚಳವಳಿಯನ್ನು ಇಂದು ಮೌನಲ್ಲಿ ನಡೆಸಲಾಗ್ತಾ ಇದೆ. ಈ ಮೌ ಅನ್ನುವಂಥದ್ದು ಒಂದು ಚಾರಿತ್ರಿಕ ಜಾಗವಾಗಿ ಹೋಗಿದೆ, ಅಂಬೇಡ್ಕರ್ ಹುಟ್ಟಿದ ಸ್ಥಳ ಎನ್ನುವ ಕಾರಣಕ್ಕೆ. ಇದನ್ನು ಮೀರಿದ ಇನ್ನೊಂದು ಕಿತಾಪತಿ ಏನಪ್ಪ? ಹೆಸರಿಗೆ ಮಾಡಿದ್ದು ಯಾರು? ಚುನಾವಣಾ ಆಯೋಗದವರು. ಆದರೆ ಇದರ ಹಿಂದೆ ಖಂಡಿತವಾಗಿ ದಿಲ್ಲಿಯ ಪೊಲೀಸರ ಹತೋಟಿಯನ್ನು ಹೊಂದಿರುವಂಥ ಗೃಹ ಮಂತ್ರಿ ಅಮಿತ್ ಶಾ ಅವರ ಕೈ ಇರಲೇಬೇಕು. ಏನು ಮಾಡಿದರು ಇವರು? ಆಮ್ ಆದ್ಮಿ ಪಕ್ಷವು ಈ ವಿಷಯವಾಗಿ BJPಯನ್ನು ತೀವ್ರವಾಗಿ ಟೀಕಿಸಿದೆ. ಯಾಕೆ? ಮಾಡಿದಂಥ ಕೆಲಸ ಏನು? ದಿಲ್ಲಿ ಪೊಲೀಸ್ ವ್ಯವಸ್ಥೆಯು ಅಲ್ಲಿಯ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವುದಿಲ್ಲ, ಅದು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಚುನಾವಣಾ ಕಾಲದಲ್ಲಿ ಅಲ್ಲಿಯ ಚುನಾವಣಾ ಆಯೋಗವು ದಿಲ್ಲಿ ಪೊಲೀಸ್ ಪಡೆಯಲ್ಲಿದ್ದ ಸಿಖ್ ಮೂಲದವರಿಗೆ ರಜೆ ನೀಡಿ ಗುಜರಾತ್ ಪೊಲೀಸರನ್ನು ತಾತ್ಕಾಲಿಕವಾಗಿ ದಿಲ್ಲಿ ಪೊಲೀಸ್ ಸೇವೆಗೆ ನೇಮಿಸಿಕೊಂಡಿದೆ. ಇದು ಯಾವ ದೊಡ್ಡ ಕಿತಾಪತಿ ಅಲ್ಲದೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಗುಜರಾತ್ ಬೇರೆ ರಾಜ್ಯದಿಂದ ತರಿಸ್ಬೋದಿತ್ತು. ಪಂಜಾಬ್ನವರಿಂದ ತೆಗಿಬೇಕಾದ ಅವಶ್ಯಕತೆ ಏನಿಲ್ಲ. ಯಾಕಂತೇಳಿ ದಿಲ್ಲಿ ಬಿಟ್ಟರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ ಎನ್ನುವಂಥ ಒಂದೇ ಕಾರಣಕ್ಕೆ ಪಂಜಾಬ್ ಪೊಲೀಸರಿಗೆ ರಜೆ ಕೊಡಲಾಗಿದೆ. ಇನ್ನೊಂದು, ಇಷ್ಟೊಂದು ರಾಜ್ಯಗಳಿರುವಾಗ ಗುಜರಾತ್ನಿಂದಲೇ ಪೊಲೀಸರನ್ನು ಕರೆಸಿಕೊಂಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಅಮಿತ್ ಶಾ ಅವರವರ ಕಿತಾಪತಿ ಇದರಲ್ಲಿ ನೇರವಾಗಿ ಗೋಚರಿಸ್ತಾ ಇದೆ. ಇನ್ನು ಗಣರಾಜ್ಯೋತ್ಸವ ದಿನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅತಿಥಿಗಳನ್ನು ಕರೆದಿದ್ದು, 10,000 ಅತಿಥಿಗಳನ್ನು ಕರೆದಿದ್ದರು. ಆ 10,000 ಅತಿಥಿಗಳಲ್ಲಿ ಬಹಳ ಎಲ್ಲರ ಗಮನ ಸೆಳೆದವರು ಯಾರಪ್ಪ ಅಂತೇಳಿ ಕೇರಳದವರು. ಯಾರವರು? ರಾಜಮಣ್ಣನ್ ಮತ್ತು ಅವರ ಹೆಂಡತಿ ಬೀನು ಮೋಳ್. ಈ ರಾಜಮಣ್ಣನ್ ಬೀನು ಮೋಳ್ ಯಾರಪ್ಪ ಇವರು? ಯಾರಿಗಾರು ಗೊತ್ತಿದೆಯಾ? ಗೊತ್ತಿಲ್ಲದೆ ಇರ್ಬೋದು. ಕಾರಣ ಏನಂತೇಳಿದರೆ, ರಾಜಮಣ್ಣನ್ ಅನ್ನುವಂಥ ಮಣ್ಣನ್ ಅನ್ನುವಂಥದ್ದು ಒಂದು ಬುಡಕಟ್ಟು ಜನಾಂಗ. ಇಲ್ಲಿ ಆ ಬುಡಕಟ್ಟು ಜನಾಂಗ ತನ್ನದೇ ಒಬ್ಬ ರಾಜಸತ್ತೆಯನ್ನು ಹೊಂದಿದೆ. ಅದಕ್ಕೆ ಈ ರಾಜಮಣ್ಣನ್ ಆತ ಒಬ್ಬ ಮಾಮೂಲಿ ರೈತನಾಗಿ ಜೀವನ ನಡೆಸ್ತಿದ್ದಾನೆ. ಆದರೆ ಪರಂಪರೆಯಿಂದ ಅವರ ರಾಜಸತ್ತೆ ಇದೆ. ಹಾಗೂ ರಾಜಸತ್ತೆಯನ್ನು ಮುಕುಟವೇರಿಸುವಂಥ ಕಾರ್ಯಕ್ರಮ ಕೂಡ ಇರ್ತದೆ. ಹಾಗಾಗಿ ರಾಜಮಣ್ಣನ್ ಬಿನುಮೋಳ್ ಅವರು ಬಹಳ ಚೆನ್ನಾಗಿ. ಇನ್ನು ಕರ್ನಾಟಕವನ್ನು ತೆಗೆದುಕೊಂಡ್ರೆ ಕರ್ನಾಟಕದ ಲಕ್ಕುಂಡಿ ಎನ್ನುವಂಥದ್ದು ಕರ್ನಾಟಕದ ಈಗಿನ ಗದಗ ಜಿಲ್ಲೆಯಲ್ಲಿದೆ ಅಂತ ಲಕ್ಕುಂಡಿಯ ಶಿಲ್ಪಕಲೆ ಬಂದು ಚಾಲುಕ್ಯರ ಕಾಲದಿಂದ ನಡೆದು ಹೆಚ್ಚಿನ ಶಿಲ್ಪಕಲೆ ಇದೆ. ಮುಖ್ಯವಾಗಿ ಜೈನ ಮತ್ತು ಹಿಂದೂ ಸಂಪ್ರದಾಯದ ಕಲೆಗಳಿಗೆ ಲಕ್ಕುಂಡಿ ಪ್ರಸಿದ್ಧವಾಗಿದೆ.
ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಲಕ್ಕುಂಡಿ ಟ್ಯಾಬ್ಲೋ ಓಡಾಡಿದ್ದು ಭಾಳ ಹೆಸರುವಾಸಿಯಾಗಿದೆ. ಏಕರೂಪ ನಾಗರಿಕ ಅನ್ನುವಂಥದ್ದು ಈಗ ಭಾಳ ಸುದ್ದಿ ಮಾಡಿದನು. ಏಕರೂಪ ನಾಗರಿಕ ಸಂಹಿತೆ ಭಾಳ ಸುದ್ದಿ ಮಾಡ್ತಾ ಇದೆ. ಈಗ ಉತ್ತರಾಖಂಡ ರಾಜ್ಯವು ಅದನ್ನು ಜಾರಿ ಮಾಡಿದೆ. ಆದರೆ ಭಾರತದಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂತ ಹೇಳಿದರೆ, 50ಕ್ಕೂ ಹೆಚ್ಚು ವರ್ಷಗಳಿಂದ ಏಕರೂಪ ಸಂಹಿತೆ ಗೋವಾದಲ್ಲಿ ಇದೆ. ಆದ್ದರಿಂದ ಅಲ್ಲಿ ಜೂಜಾಡ್ತಾರೆ, ದನ ತಿಂತಾರೆ, ಸಾರಾಯಿ ಕುಡಿತಾರೆ. ಅಲ್ಲಿ ಹೇಗೆ ಏಕರೂಪ ಸಂಹಿತೆ ಉಳಿಲಿಕ್ಕೆ ಸಾಧ್ಯ ಇದೆ? ಯಾಕಂತೇಳಿದರೆ, ಒಂದು ಪ್ರದೇಶವನ್ನು ವಿದೇಶಿಯರು ಆಳಿದಾಗ ಅವರು ಬಿಟ್ಟು ಹೋಗುವಾಗ 99 ವರ್ಷಗಳ ಕಾಲ ತಮ್ಮ ಪ್ರದೇಶದಲ್ಲಿ ಹಿಂದಿನ ಕೆಲವು ರೀತಿ ರಿವಾಜುಗಳು ಇರಬೇಕು ಅನ್ನುವಂಥ ಆಶಯದೊಡನೆ ಬಿಟ್ಟು ಹೋಗ್ತಾರೆ. ಹಾಗೆ ಗೋವಾವನ್ನು ಬಿಟ್ಟು ಹೋಗುವಾಗ ಅಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಕೂಡ ಹಾಗೇ ಉಳಿಸಿಕೊಂಡು ಹೋಗಿದ್ರು. ಅದು ಇವಾಗಲೂ ಕೂಡ ಅಲ್ಲಿ ಗೋವಾದಲ್ಲಿ ಇದೆ. ಎಲ್ಲ ಧರ್ಮದವರಿಗೂ ಆ ಏಕರೂಪ ನಾಗರಿಕ ಸಂಹಿತೆಯೇ ನಡೆಯುತ್ತದೆ. ಈಗ ಅಧಿಕೃತವಾಗಿ ಅದಿಲ್ಲದ ಉತ್ತರಾಖಂಡದಲ್ಲಿ ಅದನ್ನು BJP ಸರ್ಕಾರ ಜಾರಿ ಮಾಡಿದೆ. ಆಸ್ಟ್ರೇಲಿಯನ್ ಓಪನ್ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ನಡೆದು ಮುಗಿದಿದೆ. ಇಟಲಿಯ ಜಾನಿಕ್ ಸಿನ್ನರ್ ಅವರು ಚಾಂಪಿಯನ್ ಆಗಿದ್ದಾರೆ. ಅವರು ಚಾಂಪಿಯನ್ ಆದರೆ ಅವರು 2ನೇ ಬಾರಿ ಗೆಲ್ತಾ ಇರೋದು. ಅವರ ಎದುರಾಳಿ ಜರ್ಮನಿಯ ಜ್ವೆರೆ ಅವರು ಸೋತಿರು. ಪಾಪ ಜರ್ಮನಿಯ ಜ್ವೆರೆ ಅವರು 3 ಬಾರಿ ಗ್ರ್ಯಾಂಡ್ ಸ್ಲಾಮ್ ಫೈನಲ್ಗೆ ಬಂದರೂ ಕೂಡ 1 ಬಾರಿ ಕೂಡ ಗೆದ್ದಲಿಲ್ಲ. ಇನ್ನು ಮಹಿಳಾ ವಿಭಾಗದಲ್ಲಿ ಬಂದು ಅಮೆರಿಕದ ಮ್ಯಾಡಿಸನ್ ಕೀಸ್ ಅವರು ಗೆದ್ದಿದ್ದಾರೆ. ಮ್ಯಾಡಿಸನ್ ಕೀಸ್ ಮೊದಲ ಗ್ರ್ಯಾಂಡ್ ಸ್ಲಾಮ್ ಗೆಲ್ತಾ ಇದ್ದಾರೆ. ಹಾಗೂ ಅಮೆರಿಕದವರು ವೀನಸ್ ವಿಲಿಯಮ್ಮರ ಬಳಿಕ ಸುಮಾರು 2 ದಶಕದ ಬಳಿಕ ಮೊದಲು ಆಸ್ಟ್ರೇಲಿಯನ್ ಓಪನ್ ಮಹಿಳೆಯೊಬ್ಬರು ಗೆಲ್ತಾ ಇದ್ದಾರೆ. ಹಾಗಾಗಿ ಮೊದಲ ಗ್ರ್ಯಾಂಡ್ ಸ್ಲಾಮ್ ಗ್ರ್ಯಾಂಡಾಗಿ ನಡೆದು ಮುಗಿದಿದೆ. ದೊಡ್ಡ ದುರಂತದ ಸಂಗತಿ ಅಂದರೆ, ಸಾನಿಯಾ ಮಿರ್ಜಾ ಮತ್ತು ಲಿಯಾಂಡರ್ ಪಯಸ್ ಅವರು ಹೋದ ಮೇಲೆ ಭಾರತದಿಂದ ಸರಿಯಾದ ಗ್ರ್ಯಾಂಡ್ ಸ್ಲಾಮ್ ಆಡುವ ಸ್ಪರ್ಧಿಗಳು ಕಂಡುಬರುತ್ತಿಲ್ಲ. ಆಸ್ಟ್ರೇಲಿಯನ್ ಓಪನ್ನಲ್ಲಿ ಮಹಿಳೆಯರಂತೆ ಇರಲೇ ಇಲ್ಲ ಭಾರತದವರು. ಗಂಡಸರು ಕೆಲವರು ಇದ್ರಾದರೂ ಅವರು 6ಕ್ಕೇರದೆ 3ಕ್ಕೇರದೆ 6ಕ್ಕಿಳಿಯದೆ ಆಡಿ ಹೋಗಿದ್ದಾರೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ರಾಮವನ್ನು ಹಾಕುತ್ತಾ ನೋಡ್ತಾ ಇರುವ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.